ರೈತರು ಈ ದೇಶದ ಬೆನ್ನೆಲುಬು. ರೈತರನ್ನ ನಾವು ಜೀವದಾತ ಮತ್ತು ಅನ್ನದಾತ ಅಂತ ಕರೀತೀವಿ. ಆದರೆ ಬಹಳ ಮುಖ್ಯವಾಗಿ ರೈತರಿಗೆ ಸ್ವಾವಲಂಬಿಗಳಾಗಲಿಕ್ಕೋಸ್ಕರ ಉತ್ತೇಜನ ಮತ್ತೆ ಪ್ರೋತ್ಸಾಹ ಮತ್ತು ಸಹಕಾರ ದೊರಕಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೊಸ ಸಂಶೋಧನೆಗಳು, ತರಬೇತಿಗಳು, ಹೊಸ ತಳಿಗಳ ಪರಿಚಯಗಳು ಅತ್ಯವಶ್ಯಕವಾಗಿರ್ತವೆ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ನಮ್ಮ ಕರ್ನಾಟಕದ ಹೃದಯ ಭೂಮಿಯಾಗಿದ್ದು, ಫಲವತ್ತಾದ ಕಾವೇರಿ ನದಿ ಕಣಿವೆಯಲ್ಲಿ ಅಕ್ಕಿ, ರಾಗಿ, ಜೋಳ, ಕಬ್ಬು, ತರಕಾರಿ ಇನ್ನಿತರ ಹಲವಾರು ಬೆಳೆಗಳನ್ನ ಬೆಳೀತಾ ಇರತಕ್ಕಂಥದ್ದು. ಅದರಿಂದಲೇ ಮಂಡ್ಯ ಜಿಲ್ಲೆಯನ್ನ ಕೃಷಿ ಪ್ರಧಾನ ಜಿಲ್ಲೆ ಅಂತ ಹೇಳಿ ಗುರುತನ್ನ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ನನ್ನ ಎಲ್ಲ ಪ್ರಿಯ ರೈತ ಬಾಂಧವರೇ, ನಿಮಗೊಂದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ರೆ, ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7 ಮತ್ತು 8 3 ದಿವಸಗಳ ಕಾಲ ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ರೈತರು ತಮ್ಮ ಉತ್ಪನ್ನಗಳನ್ನ ನೇರವಾಗಿ ಅಂತಾರಾಷ್ಟ್ರೀಯ ಖರೀದಿದಾರರಿಗೆ ಪ್ರದರ್ಶನ ಮಾಡುವ ಮೂಲಕ ನೇರ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಬಹಳ ಮುಖ್ಯವಾಗಿ ಆಧುನಿಕ ಕೃಷಿ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಯಾವ ರೀತಿ ಇನ್ನೂ ಉತ್ತೇಜನವನ್ನಗೊಳ್ಳಬಹುದು ಅನ್ನುವಂಥದ್ದು ಕೂಡ ಮಾಹಿತಿಗಳನ್ನ ದೊರಕುತ್ತದೆ. ಹಾಗಾಗಿ ಈ ಮೇಳವು ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಎಲ್ಲ ರೈತರನ್ನು ಕೂಡ ಸ್ಥಳೀಯ ಮಾರುಕಟ್ಟೆಯಿಂದ ಹೊರತಂದು ಜಾಗತಿಕ ಮಾರುಕಟ್ಟೆಗೆ ತಗೊಂಡು ಹೋಗುವಂತಹ ಒಂದು ಸದಾವಕಾಶ ಆಗಿದೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ ಇಂತಹ ಒಂದು ಅಂತಾರಾಷ್ಟ್ರೀಯ ಕೃಷಿ ಮೇಳ ನಡೀತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ಇದರ ಅವಕಾಶವನ್ನು ಪಡ್ಕೊಳ್ಬೇಕು. ಹಾಗಾಗಿ ನಾನು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಮಂಡ್ಯ ಜಿಲ್ಲೆಯ ಹಾಗೂ ಈ ನಾಡಿನ ಎಲ್ಲ ರೈತರನ್ನು ಹಾಗೂ ಕೃಷಿ ಕುಟುಂಬಗಳನ್ನು ಮತ್ತು ಕೃಷಿ ಆಸಕ್ತರನ್ನು ಪೂರ್ವಕವಾಗಿ ಆಹ್ವಾನಿಸ್ತಾ ಫೆಬ್ರವರಿ 6, 7, 8ರವರೆಗೆ ನಡೀತಕ್ಕಂಥ ಈ ಒಂದು ಕೃಷಿ ಮೇಳದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಇದರ ಅನುಭವವನ್ನು ಪಡಿಬೇಕು ಅಂತೇಳಿ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಈ ಮೂಲಕ ಕರ್ನಾಟಕದ ಕೃಷಿಯ ಭವಿಷ್ಯವನ್ನ ಬದಲಾಯಿಸುವಂತ ಶಕ್ತಿ ಇದ್ರೆ ಅದು ನಮ್ಮ ರೈತ ಬಾಂಧವರಿಗೆ ಅಂತೇಳಿ ವಿನಂತಿಸ್ಕೊಳ್ತೇನೆ.